ಅದರ ಸ್ಥಿತಿಗಳನ್ನ ಎಲ್ಲವನ್ನೂ ಸಹ ಕಲಿಯೋಣ. ಅದಕ್ಕಿಂತ ಮುಂಚೆ ಈಗ ನಿಮ್ಮ ಸುತ್ತಮುತ್ತ ಇರುವಂತಹ ವಸ್ತುಗಳು, ನೀವು ನೋಡಿರುವಂತಹ ವಸ್ತುಗಳು, ಬೆಳಗ್ಗೆಯಿಂದ ಸಾಯಂಕಾಲ ತನಕ ನೀವು ಏನೇನು ಬಳಸಿದಿರಿ ಆ ವಸ್ತುಗಳನ್ನ ನೀವು ಯಾವುದೇ ವಸ್ತು ಏನೇನು ಮಾಡ್ಕೊಂಡು ಏನೇನು ತಿಂದಿರೋದಾಗಿರ್ಬೋದು, ನೋಡಿರೋದಾಗಿರ್ಬೋದು, ಒಂದು ಪಟ್ಟಿ ಮಾಡಬೇಕು. ಬೇಗ ಒಂದು ಹಾಲಿನ ಪುಡಿ, ಹಾಲು, ಬ್ರಷ್, ಪೇಸ್ಟ್, ನೀವು 7ನೇ ತರಗತಿಯಲ್ಲಿ ಸಹ ಅದರ ಜ್ಞಾನವನ್ನ, ಆಮೇಲೆ ಸೇತುಬಂಧ ಕಾರ್ಯಕ್ರಮಗಳ ಜ್ಞಾನವನ್ನು ಪಡ್ಕೊಂಡಿದ್ದೀರಿ. ವಿದ್ಯಾರ್ಥಿ ಹೇಳೋದು ಏನು ದ್ರವ್ಯ ಅಂದ್ರೆ ಜೋರು ಹೇಳು. ರಾಶಿಯುಳ್ಳ ಹಾಗೂ ಸ್ಥಳವನ್ನು ಆಕ್ರಮಿಸುವ ವಸ್ತುಗಳಿಗೆ ನಾವು ಏನಂತ ಕರಿತೀವಿ? ವೆರಿ ಗುಡ್, ವೆರಿ ಗುಡ್. ಸಿಡಾ ದ್ರವ್ಯ ಹಾಗಾದ್ರೆ ಇವೆಲ್ಲವೂ ಸಹ ನೀವು ಬಹಳ 7ನೇ ತರಗತಿಯಲ್ಲೂ ಸಹ ಓದಿರುವಂತದ್ದೇ ಅಲ್ವಾ? ದ್ರವ್ಯದ ಗುಣಗಳನ್ನ ಇವತ್ತು ನಾವು ತಿಳ್ಕೊಳ್ಳೋಣ. ದ್ರವ್ಯದ ಗುಣಗಳು ಏನಪ್ಪಾ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಅದನ್ನ ನಾವು ಭೌತ ಸ್ವರೂಪದ ಮೇಲೆ ನಾವು ವಿಂಗಡಣೆ ಮಾಡಿದ್ದೀವಿ ಅಂತ ಹೇಳಿದ್ರೆ ನಾವು ಹೇಳ್ತೀವಿ ಅದು ಕಣಗಳಿಂದ ಮಾಡಲ್ಪಟ್ಟಿದೆ. ಏನು ಕಣ ಅಂದ್ರೆ ಅತ್ಯಂತ ಸೂಕ್ಷ್ಮವಾದಂತ ಆಟಮ್ಸ್ ಅಂತ ಹೇಳ್ತೀವಿ, ಕಣ ಅಂದ್ರೆ ಯಾವುದನ್ನ ಕಣ ಅಂತ ಹೇಳ್ತೀವಿ, ಅದನ್ನ ಇನ್ನೂ ಫರ್ದರ್ ಆಗಿ ಡಿವೈಡ್ ಮಾಡ್ಲಿಕ್ಕೆ ಆಗದೆ ಇರುವಂತ ವಸ್ತುಗಳನ್ನ ನಾವು ಕಣ ಅಂತ ಕರಿತೀವಿ. ಈಗ ಕಣ ಅಂತ ತಿಳ್ಕೊಂಡ ನಂತರ ನೀವು ಈ ಕಣಗಳು ದ್ರವ್ಯದಲ್ಲಿ ಹೇಗಿರುತ್ತೆ ಅಂತ ನೋಡೋಣ. ಫಸ್ಟ್ ಅವ್ರು ಹೇಳಿದ್ರು ದ್ರವ್ಯ ಹೇಗಿರುತ್ತೆ ಅಂತ ಹೇಳಿದ್ವಿ. ಯಾವ್ದನ್ನ ದ್ರವ್ಯ ಅಂತ ಹೇಳ್ತೀವಿ? ರಾಶಿ ಏನಿರ್ಬೇಕು? ರಾಶಿ ಮತ್ತು ಸ್ಥಳ ಆಕ್ರಮಿಸಿದ್ರೆ ರಾಶಿ ಮತ್ತು ಸ್ಥಳವನ್ನು ಆಕ್ರಮಿಸುವಂತಹ ವಸ್ತುಗಳನ್ನ ನಾವು ಏನು ಕರಿತೀವಿ? ಹಾಗಾದ್ರೆ ಈಗ ಇವರು ಹೇಳಿದ್ದು ಇದು ಚಾಂಪೀಸ್ ಏನಿದು ದ್ರವ್ಯನ? ನಾವು ದ್ರವ್ಯ, ಟೇಬಲ್ ಯಾಕೆ ಅಂತ ಗೊತ್ತಿದೆಯಲ್ಲ? ಅದೆಲ್ಲವೂ ಸಹ ಕಣಗಳಿಂದಲೇ ಮಾಡಲ್ಪಟ್ಟಿರೋದು. ಅದು ರಾಶಿಯೂ ಹೊಂದಿದೆ ಅಲ್ವಾ? ರಾಶಿಯೂ ಹೊಂದಿದೆ, ಸ್ಥಳವನ್ನು ಆಕ್ರಮಿಸಿದೆ. ನಾವು ಇಲ್ಲಿದ್ದೀವಿ, ನಮಗೊಂದು ರಾಶಿ ಇದೆ, ನಾವು ಈ ಸ್ಥಳವನ್ನು ಆಕ್ರಮಿಸ್ಕೊಂಡಿದ್ದೀವಿ. ನೀವೆಲ್ಲರೂ ಅಷ್ಟೇ ಅಲ್ವಾ? ಪ್ರಕೃತಿಯಲ್ಲಿರುವಂತ ಎಲ್ಲ ವಸ್ತುಗಳನ್ನು ನಾವು ಸಾಮಾನ್ಯವಾಗಿ ಏನು ಕರಿತೀವಿ? ದ್ರವ್ಯಗಳು ಅಂತ ಕರಿತೀವಿ. ಹಾಗಾದ್ರೆ ಗಾಳಿಯನ್ನ ದ್ರವ್ಯ ಅಂತ ಹೇಳೋದಾ? ಗಾಳಿಯನ್ನ ದ್ರವ್ಯ ಅಂತ ಹೇಳ್ಬೋದಾ? ಎಷ್ಟು ಜನ ಹೂ ಅಂತೀರಿ? ವೆರಿ ಗುಡ್. ಎಷ್ಟು ಜನ ಇಲ್ಲ ಅಂತೀರಿ? ಈಗ ನೋಡಿ, ಈಗ ದ್ರವ್ಯ ಅಂತ ಹೇಳ್ದಾಗ ನೀವೆಲ್ಲ ಒಪ್ಕೊಳ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಈ ರೂಮಲ್ಲಿ ಗಾಳಿ ಇದೆಯಾ? ನಾವೊಂದು ಬಲೂನಲ್ಲಿ ಓದಿದ್ರೆ ಅದಕ್ಕೆ ಒಂದು ಅಳತೆ ಮಾಡಿದ್ರೆ ತೂಕ ಬರುತ್ತಾ ಅಲ್ವಾ? ಗಾಳಿಯಲ್ಲಿ ತೂಕ ಗೊತ್ತಾಗುತ್ತಾನೆ. ಇಷ್ಟು ನಾವು ಗಾಳಿ, ಈಗ ಫಾರ್ ಎಕ್ಸಾಂಪಲ್ ಟೈರಲ್ಲಿ ಇಷ್ಟೇ ಅಂತ ಅಳತೆ ಮಾಡಿ ತೂಗ್ತೀವಲ್ವಾ? ತೂಗ್ತೀವಲ್ವಾ? ಅಂದ್ರೆ ಅದಕ್ಕೆ ರಾಶಿ ರಾಶಿ ಇದೆ ಅಂತ ಹೇಳಿದೀವಲ್ವಾ? ಅಂದ್ರೆ ಅದು ಕೂಡ ಒಂದು ದ್ರವ್ಯ. ಯಾವುದು? ಗಾಳಿ ಕೂಡ ದ್ರವ್ಯ ಅಂತ ಹೇಳ್ಬೋದು. ಅದೇ ರೀತಿ ಪ್ರೀತಿ, ಇಬ್ರು ಅಥವಾ ತಂದೆ ಮತ್ತು ತಾಯಿ ನಡುವೆ ಅಥವಾ ನಮ್ಮ ನಿಮ್ಮ ಇರುವಂತ ಪ್ರೀತಿಯನ್ನ ನಾವು ದ್ರವ್ಯ ಅಂತ ಕರಿಬೋದಾ? ದ್ರವ್ಯ ಅಂತ ಕರಿಬೋದಾ? ಅದಕ್ಕೆ ರಾಶಿ ಇದ್ದ ಪ್ರೀತಿಗೆ ರಾಶಿ ಇದೆ, ಸ್ಥಳ ಆಕ್ರಮಿಸ್ತದ ಇಲ್ಲ ಅಲ್ವಾ? ಹಾಗಾಗಿ ಅದು ದ್ರವ್ಯ ಅಲ್ಲ. ಗೊತ್ತಾಯ್ತಾ? ಅನುಭವ ಅಷ್ಟೇ. ಗೊತ್ತಾಯ್ತಲ್ಲ?
ಇನ್ನೂ ಅತಿ ಹೆಚ್ಚಾಗಿ ವಿಭಜನೆ ಮಾಡ್ಲಿಕ್ಕೆ ಆಗದೆ ಇರುವಂತದ್ದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಈ ಕಣಗಳ ಗುಣಗಳನ್ನ ಒಂದೊಂದಾಗಿ ತಿಳ್ಕೊಳ್ಳೋಣ. ಅಂದ್ರೆ ಈಗ ನೋಡಿ, ಈ ನಾನು ನೀರು ತಗೊಂಡಿದ್ದೀನಿ. ನೀರಿಗೆ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ. ನೋಡಿ, ಇದೇನಿದು ಉಪ್ಪು, ಇದು ನೀರು, ಇದು ಉಪ್ಪನ್ನ ಹಾಕ್ತೀನಿ. ಹಾಕ್ಬಿಟ್ಟು ಇದನ್ನ ಸ್ಟೆಪ್ ಮಾಡ್ತೀನಿ. ಅಂದ್ರೆ ಅದನ್ನ ಏನ್ ಮಾಡ್ತೀನಿ, ಕಲಿಸ್ತಾ ಇದ್ದೀನಿ ಅಲ್ವಾ. ಅಂದ್ರೆ ಈಗ ನಾನು ಏನ್ ಹಾಕಿದ್ದು, ಉಪ್ಪು ಏನು ಕಾಣಿಸ್ತಾ ಇದೆಯಾ, ಈಗ ಕಾಣ್ತಾ ಇದೆಯಾ ಉಪ್ಪು ಏನಾಗ್ತದೋ ಕರಗ್ಬಿಟ್ಟಿದೆ ಅಲ್ವಾ. ಅಂದ್ರೆ ಎಲ್ಲೂ ಆಗ್ತದೋ ನೀರಲ್ಲಿ ಸೇರ್ಕೊಂಡಿದೆ. ಅಂದ್ರೆ ನೀರಲ್ಲಿ ಸೇರ್ಕೋಬೇಕು ಅಂದ್ರೆ ನಿಮಗೆ ಕಾಣಿಸ್ತಾ ಇಲ್ಲ ಅಂದ್ರೆ ಆ ಕಣಗಳ ಗಾತ್ರ ಎಷ್ಟಿರ್ಬೋದು, ಬಹಳ ಅತಿ ಸಣ್ಣದಾಗಿರುವಂಥದ್ದು, ಕಣ್ಣಿಗೆ ಕಾಣದಿರುವಷ್ಟು ಸಣ್ಣದಾಗಿದ್ದಾವೆ. ಮತ್ತು ಇದು ಎಷ್ಟು ಸಣ್ಣದಾಗಿದ್ದಾವಪ್ಪ ಅಂತ ಹೇಳಿದ್ರೆ ನೀರಿನ ನಡುವೆ ಏನು ಅವಕಾಶ ಇದಾವಲ್ಲ, ಖಾಲಿ ಸ್ಥಳ ಅವಕಾಶ ಇದಾವೆ, ಅದ್ರಲ್ಲಿ ಏನಾಗಿದೆ, ಇದು ಸೇರ್ಕೊಂತ ಇದ್ದಾವೆ. ಅಂದ್ರೆ ಖಾಲಿ ಅವಕಾಶಗಳ ನಡುವೆ ನಾನು ಹಾಕಿರುವಂತ ಉಪ್ಪು ಹೋಗಿ ಸೇರ್ಕೊಂಡಿದೆ. ಅದಕ್ಕೆ ನೀವು ಅದನ್ನ ಗೋಚರಿಸ್ಲಿಕ್ಕೆ ಆಗ್ತಾ ಇಲ್ಲ, ನೋಡ್ಲಿಕ್ಕೆ ಆಗ್ತಾ ಇದೆ. ಅರ್ಥ ಆಯ್ತಲ್ಲ? ಹಾಗೇನೆ ಈಗ ಕಣಗಳು ಬಹಳ ಚಿಕ್ಕದಾಗಿರ್ತಾವ ಅಂತ ಗೊತ್ತಾಯ್ತು. ಮತ್ತು ಅದೆಲ್ಲಿ ಸೇರ್ಕೊಂಡಲ್ಲ, ಅದ್ರ ಮಧ್ಯದಲ್ಲಿ ಹೋಗಿ ಅದಕ್ಕೆ ಖಾಲಿ ಅವಕಾಶಗಳು ಇದೆ ಅನ್ನೋದು ಸಹ ನಿಮಗೆ ಹೇಳಿದ್ರು. ಅದೇ ರೀತಿ ಈಗ ನಾನು ಫಾರ್ ಎಕ್ಸಾಂಪಲ್ ನಾನು ಈ ನೀರಿಗೆ ನಾನೇನ್ ಮಾಡ್ತೀನಿ ನೋಡಿ, ಒಂದು ಕಡೆ ಒಂದು ಸಣ್ಣ ಕಡೆಗೆ ಒಂದು ಪಾರ್ಟಿಕಲ್ ಹಾಕ್ತೀನಿ. ಈಗ ನೋಡಿ, ಕಲರ್ ನೋಡ್ತಾ ಹೋಗಿ, ಕಲರ್ ಬರ್ತಾ ಬರ್ತಾ ಏನಾಗ್ತದೆ ನಿಮಗೆ, ಯೆಲ್ಲೋ ಕಲರ್ ಆಗ್ತಾ ಇದೆ ಅಲ್ವಾ. ಏನಾಗ್ತಾ ಇದೆ, ನಾನು ಹಾಗೆ ಒಂದ್ ಕಡೆ ಹಾಗೆ ಇಟ್ಟು ಬಿಟ್ಟು ಕೂಡ ಬಣ್ಣ ಏನಾಗ್ತದೆ, ಇನ್ನೂ ಗಾಢವಾಗ್ತಾನೆ ಹೋಗುತ್ತೆ. ಇನ್ನೂ ಗಾಢ ಅದೇ ಜಾಸ್ತಿ ಹೆಚ್ಚು ಕಲರ್ ಆಗ್ತಾ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಾನು ಹಾಕಿರುವಂತಹ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಆದ್ರೂ ಹಾಕಿ, ಪೊಟ್ಯಾಷಿಯಂ ಡೈಕ್ರೋಮೇಟ್ ಆದ್ರೂ ಹಾಕಿ, ಒಂದು ದೊಡ್ಡ ಇಂಕ್ ಆದ್ರೂ ಹಾಕಿ, ಏನಾದ್ರೂ ಹಾಕಿ ಒಂದ್ ಕಡೆ ಹಾಕಿದ್ರೆ ಅಲ್ಲಿ ಏನಾಗ್ತಾ ಹೋಗುತ್ತೆ, ಒಂದ್ ಕಡೆ ಹಾಕಿ ಕಡೆಗೆ ಎಲ್ಲ ಕಡೆ ಆಗುತ್ತೆ. ಇದು ಬರ್ತಾ ಬರ್ತಾ ಅದರ ಬಣ್ಣ ಇನ್ನೂ ಹೆಚ್ಚು ಗಾಢ ಆಗ್ತಾ ಹೋಗುತ್ತೆ. ನೀವು ಇದನ್ನ ಕೂಡಾಡಿ ಹಂಗೆ ಇಟ್ರು ಸಹ ವಿಸರ್ಜನೆ ಆಗ್ತಾವ. ಈ ಪಾರ್ಟಿಕಲ್ಸ್ ಇದಾವಲ್ಲ, ಇದ್ದಂತ ಕಣಗಳು ಒಂದ್ ಕಡೆಯಿಂದ ಒಂದ್ ಕಡೆಗೆ ಚಲಿಸ್ತಾ ಇದ್ದಾವೆ. ಅದಕ್ಕೋಸ್ಕರ ಇದು ಬಣ್ಣ ಆಗುವುದು. ಆಯ್ತಾ? ಇದು ಸ್ವಲ್ಪ ತಣ್ಣಗಿದೆ ನೀರು, ಅದಕ್ಕೋಸ್ಕರ ಸ್ವಲ್ಪ ನಿಧಾನ ಆಗ್ತಾ ಇದೆ. ಅದೇ ರೀತಿ ಇದೇ ರೀತಿಯಾಗಿರುವಂಥದ್ದು ಇನ್ನೊಂದರಲ್ಲಿ ನಾವು ನೋಡೋಣ.
ಒಂದು ಸ್ಪೂನ್ ಹಾಕ್ತಾ ಇದೆ. ಅದು ಬಣ್ಣ ಬಂತಾ? ಬಣ್ಣ ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಿದೆಯಾ? ಕಲರ್ ನೋಡಿ ಚೇಂಜ್ ಇದೆಯಲ್ಲ. ಅಂದ್ರೆ ಬರ್ತಾ ಬರ್ತಾ ಎಷ್ಟು ನೀರು ಹಾಕ್ತಾ ಹೋದ್ರು ಕೂಡ ಏನಾಗ್ತಾ ಇದೆ ಇದರಲ್ಲಿ ಬಣ್ಣ ಇನ್ನು ಗೋಚರಿಸ್ತಾನೆ ಇದೆ. ಅಂದ್ರೆ ಅದಕ್ಕೆ ನಾನು ಒಂದು ಸ್ಪೂನ್ ಅಷ್ಟೇ ಹಾಕಿದ್ದು ಅಲ್ವಾ, ಒಂದು ಸ್ಪೂನ್ ಅಷ್ಟೇ ಹಾಕಿದ್ರು ಕೂಡ ಇದಕ್ಕೆ ಬಣ್ಣ ಬರ್ತಾ ಇದೆ. ಇದೇ ಒಂದು ಸ್ಪೂನ್ ತಗೊಂಡು ಇನ್ನೊಂದು ಸ್ವಲ್ಪ ನೀರು ತಗೊಂಡು ಅದಕ್ಕೆ ಹಾಕಿದ್ರೆ ಅದಕ್ಕೂ ಬಣ್ಣ ಬರುತ್ತೆ ಅಲ್ವಾ. ಅಂದ್ರೆ ಅಷ್ಟು ಸೂಕ್ಷ್ಮ ಗಾತ್ರದಲ್ಲಿರುವಂಥದ್ದು, ಬಹಳ ಸೂಕ್ಷ್ಮವಾಗಿದ್ದಾವೆ. ಅದಕ್ಕೆ ಸ್ವಲ್ಪ ಹಾಕಿದ್ರು ಕೂಡ ಎಷ್ಟೋ ಬಿಲಿಯನ್ ಗಟ್ಟಲೆ ಕಣಗಳು ಸೇರ್ಕೊಳ್ತಾ ಅದಕ್ಕೆ ಇದು ಬಣ್ಣ ಅಂತ ಹೋಗ್ತೇವೆ. ಅದೇ ಬಣ್ಣ ಫಾಸ್ಟ್ ಆಗಿ ಎಲ್ಲಿ ಚಲಿಸಿದ್ರೆ ಎಂತ ನೀರಿದೆ ಬಿಸಿನೀರಲ್ಲಿ ಚಲಿಸಿದ್ರೆ ಅದಕ್ಕೋಸ್ಕರ ಅದಕ್ಕೆ ನಿರಂತರವಾಗಿ ಚಲನೆ ಇರ್ತವೆ. ಅದನ್ನ ನೀವು ನಿಜ ಜೀವನದಲ್ಲೂ ಸಹ ನೋಡಬಹುದು. ಫಾರ್ ಎಕ್ಸಾಂಪಲ್, ಕಾಫಿ ಮಾಡ್ತಾ ಇದ್ದೀವಿ ಮನೆಗೆ. ಕಾಫಿ ಮಾಡಿದಾಗ ಏನಾಗುತ್ತೆ, ನೀವು ಕಿಚನ್ ಅಲ್ಲಿ ಕಾಫಿ ಮಾಡಿದ್ರೆ ಹಾಲು ಕುದಿರೋ ಸ್ಮೆಲ್ ಬರುತ್ತಾ? ಸ್ಮೆಲ್ ಬರುತ್ತಾ? ಸ್ಮೆಲ್ ಬರುತ್ತೆ ಅಲ್ವಾ. ಅಂದ್ರೆ ಇಲ್ಲಿ ಹೀಟ್ ಆಗ್ತಾ ಇದೆ ಕಾಫಿ. ಕಾಫಿ ಏನಾಗ್ತದೆ? ಕಾಫಿ ಕುದೀತಾ ಇರೋದ್ರಿಂದ ಅದರ ವಾಸನೆ ದೂರ ತನಕ ಚಲಿಸ್ತಾ ಇದೆ. ಕಣಗಳು ಚಲಿಸ್ತಾ ಇದ್ದಾವೆ, ಗಾಳಿಗೆ ಸೇರ್ಕೊಂಡು ಅಲ್ವಾ. ಫಾರ್ ಎಕ್ಸಾಂಪಲ್, ಮನೆಯಲ್ಲಿ ಪಲಾವ್ ಮಾಡಿದ್ರೆ ಪೂರ್ತಿ ಮನೆಯಲ್ಲೆಲ್ಲ ತುಂಬಾ ಪಲಾವ್ ಬಿರಿಯಾನಿ ಅಂತ ಗೊತ್ತಾಗುತ್ತಾರೆ. ಅಂದ್ರೆ ಆ ಸ್ಮೆಲ್ ಗೊತ್ತಾಗ್ತಾ ಇದೆ. ಅಂದ್ರೆ ಅದು ಆ ಸ್ಮೆಲ್ ಗಾಳಿಯಲ್ಲಿ ಸೇರ್ಕೊಂಡು ಅದರ ಕಣಗಳಿಂದ ಆಗಿದೆ. ವಾಸನೆ ಕೂಡ ಕಣಗಳಿಂದ ಆಗಿದೆ. ಗಾಳಿ ಮುಖಾಂತರ ಫಾಸ್ಟ್ ಆಗಿ ಚಲಿಸ್ತವೆ. ಹೌದಾ? ಅಂದ್ರೆ ನಿರಂತರವಾಗಿ ಚಲಿಸ್ತವೆ. ಅದೇ ರೀತಿ ಊದಿನ ಕಡ್ಡಿ ನೋಡಿದಿರಲ್ಲ, ಸ್ವಲ್ಪ ಕಣಗಳ ಮಧ್ಯೆ ಖಾಲಿ ಅವಕಾಶಗಳಿರುತ್ತೆ ಅಂತ ನಿಮಗೆ ಪ್ರಯೋಗ ಮಾಡಿದಾಗ ತಿಳಿದುಬಂತು. ಅದರೊಳಗೆ ಸೇರ್ಕೊಂಡು ಸಕ್ಕರೆ ಹೋಗ್ಬೋದು. ಅದೇ ರೀತಿ ನಿರಂತರ ಚಲನೆ ಇರುತ್ತೆ ಅನ್ನೋದು ಸಹ ನೀವು ನೋಡಿದ್ರಿ ಅಲ್ವಾ. ಒಂದು ಊದಿನ ಕಡ್ಡಿ ಒಂದ್ ಕಡೆಗೆ ಸೆಟ್ ಮಾಡಿ ಹಚ್ಚಿ ಇಟ್ರೆ ಏನಾಗುತ್ತೆ, ದೇವ್ರ ಕೂಡ ಇಟ್ಟರೆ ಮನೆ ಪೂರ್ತಿ ಹರಡುತ್ತಾ? ಸ್ಮೆಲ್ ಮನೆ ಪೂರ್ತಿ ಹಾಕುತ್ತೆ. ಯಾಕೆ? ಕಣಗಳು ಏನಾಗ್ತಾ ಇದ್ದಾವೆ? ಅದಕ್ಕೆ ಚಲನೆ ಇಲ್ಲಿದೆ. ಅದಕ್ಕೆ ನಿಮಗೆ ಅದು ವಾಸನೆ ತಿಳಿಯೋದು. ಪರ್ಫ್ಯೂಮ್ ಹಾಕೊಂಡಿರೋ ನಾವು ಹಾಕೊಂಡ್ರೆ ಅದು ಪರ್ಫ್ಯೂಮ್ ವಾಸನೆ ಬರ್ತಿದೆ ಯಾರು ಹೇಳ್ತಿರಲ್ವಾ, ಸ್ಮೆಲ್ ಎಲ್ಲ ಕಡೆಗೆ ಹರಡುತ್ತೆ. ಕಣಗಳು ಅದು ಚಲಿಸ್ತವೆ ಆಯ್ತಾ. ಒಟ್ಟಾರೆಯಾಗಿ ಪರ್ಫ್ಯೂಮ್ ಇಸ್ ಆಲ್ಸೋ ಅದು ಕೂಡ ಒಂದು ದ್ರವ್ಯ ಅಲ್ವಾ. ದ್ರವ್ಯ ಅಂತ ಹೇಳಿದ್ರೆ ನಿರಂತರ ಕಣಗಳು ಏನಾಗಿರ್ತವೆ ಅದರಲ್ಲಿ ಚಲಿಸ್ತಾ ಇದ್ದಾವೆ. ಅದು ಬಿಸಿ ಮಾಡಿದಾಗ ಏನಾಗ್ತವೆ, ಇನ್ನು ಹೆಚ್ಚು ಪ್ರಮಾಣದಲ್ಲಿ ವೇಗವಾಗಿ ಚಲಿಸ್ತವೆ. ಗೊತ್ತಾಯ್ತಲ್ಲ, ಅದು ವೇಗ ಹೆಚ್ಚಾಗುತ್ತೆ, ಚಲನೆಯ ವೇಗ ಇನ್ನೂ ಹೆಚ್ಚಾಗುತ್ತೆ. ಇದು ಕೂಡ ನಿಮಗೆ ತಿಳಿದಿರಬೇಕು. ಆಮೇಲೆ ಪರಸ್ಪರ ಆಕರ್ಷಿಸ್ತವೆ ಕಣಗಳೇನಾಗ್ತವೆ, ಪರಸ್ಪರ ಆಕರ್ಷಣೆ ಇದೆ. ಉದಾಹರಣೆ ನೋಡ್ರಿ ಇಲ್ಲಿ. ಈಗ ನೀರನ್ನ ನಾನು ಹಿಂಗ ಹಾಕ್ತಾ ಇದ್ದೀನಿ, ಕಂಟಿನ್ಯೂಸ್ ಆಗಿ ಎಲ್ಲ ಹರಿತಾ ಇರ್ತಾನೆ. ಕಂಟಿನ್ಯೂಸ್ ಆಗಿ ಏನಾಗ್ತಿದೆ, ಹರಿತಾ ಇದೆ. ಅಂದ್ರೆ ಒಂದು ಧಾರೆ ಕಾಣ್ತಾ ಇದೆ ಅಲ್ವಾ. ಧಾರೆ ಕಾಣ್ತಾ ಇದೆಯಾ? ಆದ್ರೆ ಒಂದೊಂದೇ ಕಣ ಹೋಗ್ತಾ ಇತ್ತು. ಒಂದೊಂದು ಕಣ ಹೋಗ್ತಿರೋದು ಕಾಣ್ತಿದೆಯಲ್ಲ? ಇಲ್ಲ, ಒಂದು ಕಣ ಇನ್ನೊಂದು ಕಣನ ನಾನು ಹೋಗ್ಬೇಕಾದ್ರೆ ಎರಡು ಹೋಗ್ತಾ ಜೊತೆ. ಅದಕ್ಕೆ ಇನ್ನೊಂದು ಧಾರೆ ತರ ಕಾಣ್ತಾ ಇದೆ ಅಲ್ವಾ. ಧಾರೆ ತರ ಕಾಣ್ತಾ ಇದೆ. ಹಾಗಾಗಿ ಅಂದ್ರೆ ಅರ್ಥ ಏನು, ಕಣಗಳು ಒಂದಕ್ಕೊಂದು ಏನ್ ಮಾಡ್ಕೊಂಡಿದ್ದಾವೆ, ಆಕರ್ಷಣೆ ಇರೋದ್ರಿಂದ ಅದು ಒಂದೇ ಸರಿಗೆ ಚಲಿಸ್ತವೆ. ಅದು ದ್ರವ ಅಲ್ವಾ. ಅಂದ್ರೆ ಈಗ ನಾವು ಇದೆಲ್ಲ ಸ್ಥಿತಿ ನೋಡ್ಬೇಕು ಅಂದ್ರೆ ದ್ರವ್ಯವನ್ನ ಮೂರು ಸ್ಥಿತಿ, ಫೋರ್ ಟೈಪ್ಸ್, 4 ವಿಧ ಅಂತ ಹೇಳ್ತೀವಿ. ದ್ರವ್ಯದ ಸ್ಥಿತಿಗಳು ಯಾವ್ಯಾವ ನಾವು ಹೇಳೋಣ. ದ್ರವ್ಯದ ಮೂರು ಸ್ಥಿತಿಗಳು ಹೇಳೋಣ.
ಘನ. ಅದೇ ರೀತಿ ಉದ್ಬತ್ತಿಯಿಂದ ಬರುವಂತ ಹೊಗೆ ಅನಿಲ. ಆನೆ. ಲಿಕ್ವಿಡ್ ಇರುತ್ತೆ, ಅದು ಕಣಗಳು ಗಾಳಿಗೆ ಸೇರ್ಕೊಂಡು ಬರ್ತಾವೆ ಅಲ್ವಾ. ಹೀಗೆ ಏನು ಘನ, ದ್ರವ, ಅನಿಲ ಅಂತ ಹೇಳ್ಬಿಟ್ಟು 3 ಸ್ಥಿತಿಗಳನ್ನ ನಾವು ವಿಂಗಡಣೆ ಮಾಡಿದ್ದೀವಿ. ಅದು ಯಾವುದ್ರ ಪ್ರಕಾರ ವಿಂಗಡಿಸಿದೀವಿ ಅಂತ ಹೇಳಿದ್ರೆ ಅದರಲ್ಲಿ ಇರುವಂತ ಕಣಗಳ ಜೋಡಣೆಯನ್ನ ಅವಲಂಬಿಸಿ. ಏನನ್ನ ಜೋಡಣೆ ಕಣಗಳು. ಫಾರ್ ಎಕ್ಸಾಂಪಲ್ ಘನ ವಸ್ತುವಿನಲ್ಲಿ ಕಣಗಳು ಹೇಗಿದ್ದಾವೆ? ಒತ್ತೊತ್ತಾಗಿದ್ದಾವೆ. ಕಣಗಳ ಜೋಡಣೆ ಹೇಗಿದೆ? ಬಹಳ ಹತ್ತಿರಕ್ಕಿದ್ದಾವೆ ಕಣಗಳು. ಆಯ್ತಾ? ಅದನ್ನ ಬಹಳ ಹತ್ತಿರಕ್ಕಿರೋದ್ರಿಂದ ನಾವು ಗಮನ ಎಷ್ಟು ಕಣಗಳು ಹೊರಗಿರ್ತಾವಲ್ಲ, ಒಂಚೂರಿ ಗಂಧ ಸಾಕು ಅದ್ರಲ್ಲಿ 106 ಕಣ ಹೊರಗೆ. ನಾವು ಅಳಿಸಿದ್ರೆ ಡೋರು ಅದನ್ನ ಹೋಗಿ ಡಸ್ಟರ್ ತಗೊಂಡು ಬೆಳಗ್ಗೆ ಗಂಧ ಕಣಗಳು ಲಕ್ಷಗಟ್ಟಲೆ ಕಣ ಹೊರಗೆ ಬರ್ಬೇಕು ಅಲ್ವಾ. ಅಂದ್ರೆ ಧೂಳು ಅಷ್ಟೇ. ಮನೆಯಲ್ಲಿ ಏನಾದ್ರು ಹಂಚಿದ್ರೆ ಅಥವಾ ಬೆಳಕು ಒಂದ್ ಕಡೆಯಿಂದ ಒಳಗೆ ಬಿದ್ದರೆ ಅದು ಕಣಗಳು ನೋಡ್ಬೋದು ಚೆನ್ನಾಗಿ. ಕಣಗಳ ಚಲನ ನೋಡಿ ನಾವು ಅಲ್ಲಿ ಚಲಿಸ್ತಾ ಇರೋ ಕಣಗಳು. ಆಮೇಲೆ ಅಲ್ಲಿ ಆ ಬೆಳಕಲ್ಲಿ ಎಲ್ಲ ನಮಗೆ ಕಣಗಳ ಚಲನೆ ಕಣ ನೋಡ್ಬೋದು. ಹೌದಾ? ಈಗ ಕಣಗಳ ಬಗ್ಗೆ ಅತ್ಯಂತ ಒತ್ತದ್ದಾಗಿ ಜೋಡಣೆ ಆಗಿರುತ್ತೆ. ಎದ್ರಲ್ಲಿ ಒತ್ತದ್ದಾಗಿ ಜೋಡಣೆ ಆಗಿರ್ತವೆ? ಘನ ವಸ್ತುಗಳಲ್ಲಿ ಕಣಗಳು ಬಹಳ ಹತ್ತಿರಕ್ಕೆ ಒಂದೊಂದಾಗಿ ಹತ್ತಿರಕ್ಕೆ. ಈಗ ಒಂದು ಬೆಂಚಲ್ಲಿ 10 ಜನ ಕೂರಿಸಿದ್ರೆ ಹೆಂಗೆ ಇಕ್ಕಟ್ಟಾಗುತ್ತಲ್ವಾ? ಅದು ಇಕ್ಕಟ್ಟಲ್ಲಿ ಕೂತ್ಕೊಂಡಿರ್ತಾವ. ಗೊತ್ತಾಯ್ತಲ್ಲ? ಇಕ್ಕಟ್ಟಲ್ಲಿ ಕೂತಿರೋದ್ರಿಂದನೇ ಇದಕ್ಕೆ ಒಂದು ಆಕಾರ ಬಂದಿದೆ. ಏನ್ ಬಂದಿದೆ? ಇದಕ್ಕೆ ಆಕಾರ ಇದೆ. ಏನಿದೆ? ಇದಕ್ಕೊಂದು ಆಕಾರ ಇದೆ. ಅಂದ್ರೆ ಘನ ವಸ್ತುಗಳಿಗೆ ನಿರ್ದಿಷ್ಟ ಆಕಾರ ಇರುತ್ತದೆ. ಏನಿರ್ತದೆ? ನಿರ್ದಿಷ್ಟ ಆಕಾರ ಇದೆ. ಆಮೇಲೆ ಅದಕ್ಕೆ ಆದಂತ ಒಂದು ಗಾತ್ರನೂ ಇದೆ. ಗಾತ್ರ ಮತ್ತು ಆಕಾರ ಇದೆ ಅಲ್ವಾ. ನೆಕ್ಸ್ಟ್ ಈಸ್ ಆಕಾರ ಮತ್ತು ಗಾತ್ರ ಇದೆ. ಇದಕ್ಕೆ ನಿರ್ದಿಷ್ಟ ಗಾತ್ರ ಮತ್ತು ಆಕಾರ ಇದೆ. ಕಣಗಳು ಬಹಳ ಉದ್ದತ್ತಾಗಿ ಜೋಡಿಸಿದೆ. ಇದನ್ನ ನಾವು ಉದಾಹರಣೆ ಸಹ ನೀವು ತಿಳ್ಕೊಂಡ್ರಿ. ಅದೇ ರೀತಿ ದ್ರವಗಳಿಗೆ ದ್ರವ ನೋಡಿದ್ರೆ ನೋಡಿ ಇದು ಘನ ವಸ್ತು ಅಂತ ಹೇಳಿ ಇದಕ್ಕೆ ಒಂದು ನಿರ್ದಿಷ್ಟ ಆಕಾರ ಇದೆ ತಾನೆ. ನಿರ್ದಿಷ್ಟ ಆಕಾರ ಇದೆ. ಮತ್ತೆ ಒತ್ತಡ ಹಾಕಿದ್ರೆ ಇದು ತನ್ನ ಆಕಾರ ಬದಲಾಯಿಸ್ಕೊಂಡ ಜೋರ ಹಾಕಿದ್ದೀರಿ ಬದಲಾಯಿಸ್ಕೊಂಡ ಜೋರ ಎಷ್ಟು ಶಕ್ತಿ ಕೊಡ್ರಿ ಇಲ್ಲಿ. ಆಕಾರ ಇದರಲ್ಲಿ ಬದಲಾವಣೆ ಯಾಕೆ ಅಂದ್ರೆ ಮೊದಲೇ ಕಣಗಳು ಬಹಳ ಹತ್ತಿರವಾಗಿ ಜೋಡಣೆ ಆಗಿದ್ದಾವೆ ಇಲ್ಲಿ ಅಲ್ವಾ. ಬಹಳ ಹತ್ತಿರ ಇದೆ ಕಣಗಳ ಜೋಡಣೆ ಅಲ್ವಾ. ಹಾಗಾಗಿ ಇದರ ಆಕಾರ ಬದಲಾಯಿಸಲಿಕ್ಕೆ ಬಹಳ ಹೆಚ್ಚು ಪ್ರೆಷರ್ ಬಹಳ ಹಾಕಬೇಕಾಗುತ್ತೆ. ಆವಾಗ ಏನಾದ್ರು ತುಂಡಾಗಬಹುದು. ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಚಾಕ್ ಪೀಸ್ ಇದೆ. ಈ ಚಾಕ್ ಪೀಸ್ಗೆ ನಾನು ಒತ್ತಡ ಹಾಕ್ತೀನಿ. ಜಾಸ್ತಿ ಒತ್ತಡ ಹಾಕಿದ್ರೆ ಅದೇ ತುಂಡಾಗುತ್ತೆ ಅಷ್ಟೇ. ಬಹಳ ಒತ್ತಡ ಹಾಕಬೇಕು. ಅದು ಕೂಡ ಕೆಲವೊಂದು ಮಾಡ್ಬೋದು. ಇನ್ನು ಕೆಲವೊಂದು ಕಬ್ಬಣದ ವಸ್ತು ಕೆಲವು ವಸ್ತುಗಳನ್ನು ನಾವು ತುಂಡು ಮಾಡೋದು ಕಷ್ಟ. ಯಾಕಂದ್ರೆ ಅಷ್ಟು ಕಟ್ಟಿಗೆ ಈಗ ಡಸ್ಟರ್ ತುಂಡು ಮಾಡೋದು ಬರುತ್ತಾ? ಇಲ್ಲ. ಹಾಗಾಗಿ ಇದನ್ನ ಇಟ್ಟಿಗೆ ಆಗಿರುತ್ತೆ. ಕೆಲವೊಂದನ್ನ ತಿನ್ಬೇಕು ಕಷ್ಟ. ಯಾಕಂದ್ರೆ ಕಣಗಳ ಜೋಡಣೆ ಬಹಳ ಹತ್ತಿರಕ್ಕೆ ಇರ್ತದೆ. 12 ಗಂಟೆ ಅರ್ಧ ಗಂಟೆ ಇತ್ತು. ಅದೇ ನಿರ್ದಿಷ್ಟ ಆಕಾರ ಗಾತ್ರ ಇರುತ್ತೆ. ಅದಕ್ಕೆ ಇಲ್ಲ ಇರುತ್ತೆ. ಅದಕ್ಕೆ ನಿರ್ದಿಷ್ಟ ಇರಲ್ಲ. ಅದಕ್ಕೆ ಆಕಾರ ನಿರ್ದಿಷ್ಟ ಆಕಾರ ಇಲ್ಲ. ಮತ್ತೆ ಯಾವ ಆಕಾರ ನಾವು ಯಾವ ಸಂಗ್ರಹದಲ್ಲಿ ಹಾಕ್ತೀವೋ ಆ ಆಕಾರ ಪಡೆಯುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡಿದ್ರೆ ಈಗ ದೊಡ್ಡ ಬೀಕರಲ್ಲಿ ಇದೆ. ಈ ಆಕಾರ ಪಡಿತು ದ್ರವ. ನಾನು ಇದಕ್ಕೆ ಹಾಕ್ತೀನಿ. ಈ ಆಕಾರ ಬಂತು. ಈ ಆಕಾರ ಅಲ್ವಾ. ಆಕಾರ ಚೇಂಜ್ ಇದ್ದಕ್ಕೆ ಸಂಗ್ರಾಹಕದ ಆಕಾರವನ್ನು ಪಡೆಯುತ್ತೆ. ಯಾವ ಸಂಗ್ರಾಹಕದಲ್ಲಿ ನಾವು
ನಾ? ದ್ರವ ದ್ರವ ಅದಕ್ಕೆ ಹೇಳೋದು ಪಾಠ ಏನ್ ಕೇಳು ದ್ರವ ಯಾವ ಉದಾಹರಣೆ ಹೇಳು ಆಮೇಲೆ ಅಷ್ಟೇ ದಿನಾಂಕ ಹೇಳೇನು ಮೂರುವರೆ ಇವನ್ನೆಲ್ಲವೂ ಸಹ ಸೇರಿಸಿ ನಾವು ಲಿಕ್ವಿಡ್ಸ್ ಅಥವಾ ದ್ರವಗಳು ಅಂತ ಹೇಳ್ತೀವಿ. ನಿರ್ದಿಷ್ಟ ಆಕಾರ ಇಲ್ಲ ಆದ್ರೆ ಅದು ನೀ ಈಗ ನೋಡಿ ನೀರನ್ನ ನಾವು ಬಾಟ್ಲಿಗೆ ಹಾಕಿದ್ರೆ ಬಾಟ್ಲ ಅಲ್ವಾ ಲೋಟದಲ್ಲಿ ಹಾಕಿದ್ರೆ ಲೋಟದ ಆಕಾರ ಬೀಕರ್ ಹಾಕಿದ್ರೆ ಬೀಕರ್ ಆಕಾರ ಅಲ್ವಾ ಯಾವ ಆಕಾರ ಬೇಕು ಅಂದ್ರೆ ಆ ಆಕಾರಕ್ಕೆ ನೋಡಿ ಈ ತರ ಬಂತು ಆಕಾರ ಅಲ್ವಾ ಅಂದ್ರೆ ದ್ರವಗಳಿಗೆ ಅದರದ್ದೇ ಆದಂತ ಆಕಾರಗಳಿಲ್ಲ ಆದರೆ ಸಂಗ್ರಾಹಕದ ಆಕಾರವನ್ನು ಪಡೆಯುತ್ತವೆ ಏನಿವು ಸಂಗ್ರಾಹಕದ ಆಕಾರವನ್ನು ಪಡೆಯುತ್ತದೆ ದ್ರವಗಳು ಗೊತ್ತಾಯ್ತಲ್ಲ ನೀರು ಹಾಲು ಜ್ಯೂಸ್ಗಳು ಏನಂತಾಗಿರ್ಬೋದು ಅದೆಲ್ಲವೂ ಸಹ ಸಂಗ್ರಾಹಕದ ಆಕಾರವನ್ನ ಪಡೆಯುತ್ತವೆ ಆಮೇಲೆ ನೆಕ್ಸ್ಟ್ ಅದನ್ನು ನಿರ್ದಿಷ್ಟ ಅದಕ್ಕೂ ಕೂಡ ಗಾತ್ರ ಇದೆ ದ್ರವಗಳಿಗೆ ಗಾತ್ರ ಇದೆ ಅಲ್ವಾ ರಾಶಿಗೆ ಹೇಳ್ತಿರ್ತಾನೆ ಈಗ ನಿಮ್ಮ ಮನೆಯಲ್ಲಿ ಹಾಲು ತಗೊಂಬ ಅಂತ ಹೇಳ್ತಾನೆ ನಿಮ್ಮ ಅಮ್ಮ ನಿನಗೆ ನೀನು ಹೋಗಿ ಹಾಲು ಕೊಡ್ತೀನಿ ಅಂದ್ರೆ ಅವ್ನ ಅಂಗಡಿಯವ್ನು ಕೇಳ್ತಾನೆ ಏನಂತ ಕೇಳ್ತಾನೆ ಎಷ್ಟು ಕೊಡ್ಬೇಕು ಅಂತ ಕೇಳ್ತಾನೆ ಅವಾಗ ನೀನೇನ್ ಹೇಳ್ತೀಯ ಅರ್ಧ ಲೀಟ್ರ್ 1 ಲೀಟ್ರ್ ಅಂತ ಹೇಳ್ತೀರಲ್ವ ಅದಕ್ಕೊಂದು ತೂಕ ರಾಶಿ ಹೇಳ್ತಿರ್ತಾನೆ ಅಂದ್ರೆ ಇಷ್ಟು ಕೊಡಿ ಅರ್ಧ ಲೀಟ್ರ್ ಕೊಡಿ ಅಂದ್ರೆ ಹಾಲು ಬೈತಿದಾರ ಕಡೆ ಎಲ್ಲ ಮಾಡೋಣ ಅಲ್ಲಿ ಮಾಡಿ ಬಿಡು ಇದು ಈಥೈಲ್ ಆಲ್ಕೋಹಾಲ್ ಅಂತ ಇಲ್ಲಿ ಕಟ್ ಇದು ಕೂಡ ದ್ರವ ಅಂತಾನೆ ಹೇಳ್ಬೋದು ಅಲ್ವಾ ಇದನ್ನ ನಾವು ಎಲ್ಲಿ ಬಳಸ್ತೀವಿ ಮೆಡಿಸಿನ್ಸ್ ಅಲ್ಲಿ ಆಸ್ಪತ್ರೆಯಲ್ಲಿ ಎಲ್ಲ ಕಡೆ ಸ್ಪಿರಿಟ್ ಇದು ಸ್ಪಿರಿಟ್ ಲ್ಯಾಂಪ್ ದೀಪದಲ್ಲಿ ಹಾಕಲಿಕ್ಕೆ ಕೂಡ ಬಳಸ್ತೀವಿ ಅಲ್ವಾ ಅದೇ ರೀತಿ ನೀರನ್ನ ನಾವು ಹೇಗೆ ಬಳಸ್ತೀವಿ ಆಹಾರ ಬೇಯಿಸಲು ಬಳಸ್ತೀವಿ ಈ ರೀತಿ ದ್ರವಗಳನ್ನ ಬಹಳಷ್ಟು ಕಡೆ ಬಳಸ್ತಾ ಇದ್ದೀವಿ ಇದೆಲ್ಲವನ್ನು ಹೇಳಬೇಕಾದ್ರೆ ನೀವು ಅನಿಲವನ್ನ ನೋಡಿದಾಗ ಅನಿಲಕ್ಕೆ ಉದಾಹರಣೆ ಹೇಳಿದ್ವಿ ನಾವು ಏನಾಗುತ್ತೆ ಅನಿಲದ ವಸ್ತುಗಳಿಗೆ ಅದಕ್ಕೆ ನಿರ್ದಿಷ್ಟ ಗಾತ್ರ ಮತ್ತು ಆಕಾರ ಅದು ಒಂದು ಬಲೂನ್ ಅದಕ್ಕೆ ಬಲೂನ್ ಆಕಾರ ಬರ್ತದೆ ಅಷ್ಟೇ ಆದ್ರೆ ನಿರ್ದಿಷ್ಟ ಆಕಾರ ಇಲ್ಲ ಅದಕ್ಕೂ ಕೂಡ ಆದ್ರೆ ಅದರಲ್ಲೂ ಕೂಡ ನಾವು ಗಾತ್ರ ನಿರ್ದಿಷ್ಟ ಇದೆ ಅಂತ ಹೇಳ್ತೀವಿ ಆದ್ರೆ ಇದ್ರಲ್ಲಿ ತುಂಬಿದಾಗ ಈಗ ಕಣಗಳು ಜೋಡಣೆ ನೋಡಿದಾಗ ಯಾವುದೇ ಒತ್ತೊತ್ತಾಗಿರುತ್ತೆ ಮೂರಿಗೆ ಕಂಪೇರ್ ಮಾಡಿದ್ರೆ ಘನದಲ್ಲಿ ಬಹಳ ಒತ್ತೊತ್ತಾಗಿರ್ತವೆ ದ್ರವದಲ್ಲಿ ಸ್ವಲ್ಪ ದೂರ ಇರ್ತಾವೆ ಸ್ವಲ್ಪ ದೂರಕ್ಕೆ ಇರ್ತಾವೆ ಅದಕ್ಕೋಸ್ಕರನೇ ಸ್ವಲ್ಪ ದೂರ ಇರೋದ್ರಿಂದ ದ್ರವಗಳು ಏನಾಗ್ತವೆ ಹರಿತವೆ ನದಿಗಳು ನೋಡಿದಿರಾ ನದಿಗಳು ಹರಿತಾವೆ ಜೋಗ್ಫಾಲ್ಸ್ ನೋಡಿದಿರಾ ತುಂಬಿಕೊಂಡು ಹರ್ಕೊಂಡು ಹೋಗ್ತಾ ಇದೆ ಅಲ್ವಾ ಇದು ನೀರಿನ ಕಣಗಳು ಸ್ವಲ್ಪ ದೂರ ದೂರ ಇರೋದ್ರಿಂದ ನೆಲದ ಮೇಲೆ ಏನಾದ್ರು ಹಾಲು ಚೆಲ್ಲಿದ್ರೆ ಏನಾಗುತ್ತೆ ಹರ್ಕೊಂಡು ಹೋಗ್ತಾರೆ ಅಂದ್ರೆ ಅದು ಒಂದಕ್ಕೊಂದು ಅಟ್ರಾಕ್ಷನ್ ಇದೆ ಎಳ್ಕೊಂಡು ಹೋಗುತ್ತೆ ಮುಂದೆ ಅಲ್ವಾ ಅಂತ ಅದನ್ನ ನೆನ್ಪಿಟ್ಕೋಬೇಕು ಅದೇ ರೀತಿ ದ್ರವಗಳ ಬಗ್ಗೆ ತಿಳ್ಕೊಂಡ ನಂತರ ಅನಿಲದಲ್ಲೂ ಕೂಡ ಅಷ್ಟೇ ನಿರ್ದಿಷ್ಟ ಗಾತ್ರ ಆಕಾರ ಇದರಲ್ಲಿ ಇಲ್ಲ ಅದು ಕೂಡ ಹಾಗೇನೆ ಹೇಳ್ಬೋದು ಈ ಕಣಗಳ ನಡುವೆ ಬಹಳ ಹೆಚ್ಚು ಅವಕಾಶ ಇರೋದ್ರಿಂದ ಕಟ್ ಮಾಡ್ಲೇನಾ ಕಟ್ ಮಾಡ್ಲ ಕವರ್ ಆಯ್ತಾ ಇರಲಿ ಬಿಡು 2 ನಿಮಿಷ 2 ನಿಮಿಷ
ಈಗ ನೋಡಿ ಇಲ್ಲಿ ಘನವನ್ನ ನಾವು ಪ್ರೆಸ್ ಮಾಡಕ್ ಹೋದ್ವಿ, ಆಯ್ತಾ? ಆಗ್ಲಿಲ್ಲ. ಅದನ್ನ ಆಕಾರ ಚೇಂಜ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ದ್ರವವನ್ನ ನಾವು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಕಣಗಳನ್ನು ಸ್ವಲ್ಪ ಹತ್ತಿರಕ್ಕೆ ಬರ್ಬಹುದು. ಯಾವಾಗ ಒತ್ತಡವನ್ನು ಹಾಕಿದಾಗ ಅದು ಹತ್ತಿರಕ್ಕೆ ಬರ್ತದೆ. ದ್ರವಗಳ ಕಣಗಳ ನಡುವೆ ಜೋಡಣೆ ಸ್ವಲ್ಪ ದೂರ ದೂರ ಇದ್ದಾವೆ ಕಣಗಳು. ಅದಕ್ಕೋಸ್ಕರ ಒತ್ತಿದ್ರೆ ಏನಾಗುತ್ತೆ, ಅದ್ರ ಮೇಲೆ ಒತ್ತಡ ಹಾಕಿದ್ರೆ ಹತ್ತಿರಕ್ಕೆ ಬರ್ಬಹುದು. ಅದಕ್ಕೋಸ್ಕರ ನಾವು ಆ ಒಂದು ಪ್ರಿನ್ಸಿಪಲ್ನ ಎಲ್ಲಿ ಬಳಸ್ತೀವಿ ಗೊತ್ತಾ? ನಿಮ್ಮ ಮನೆಗಳಲ್ಲಿ LPG ಬಳಸ್ತೀರಾ? LPG ಗ್ಯಾಸ್ ನೋಡಿ, LPG ಕೇಳಿದ್ದೀರಾ? ಏನು LPG ಅಂದ್ರೆ? LPG CNG ಅಂದ್ರೆ LPG. CNG ಅಂದ್ರೆ ದ್ರವಿತ ಕಂಪ್ರೆಸರ್ಡ್ ನ್ಯಾಷನಲ್ ಇದು ನ್ಯಾಚುರಲ್ ಗ್ಯಾಸ್. ದ್ರವಿತ ಪೆಟ್ರೋಲಿಯಂ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ಏನಂದಿಲ್ಲ? ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ಈ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಹೇಳಿದ್ರೆ ಇಲ್ಲಿ ನಿಮ್ಮ ಮನೆ ಸಿಲಿಂಡರ್ ತಗೊಂಡ್ಬರ್ತೀರಲ್ಲ ನೋಡಿ, ಇಲ್ಲಿ ಹೆಸರಲ್ಲಿ ಅರ್ಧ ನಿಮಿಷ ಲಿಕ್ವಿಡ್ ಅಂತಂದಿದೆ, ದ್ರವಿತ ಅನಿಲ ಅಂತಂದಿದೆ. LPG ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್, ದ್ರವಿತ ಪೆಟ್ರೋಲಿಯಂ ಅನಿಲ. ದ್ರವಿತ ಅಂದ್ರೆ ದ್ರವ ರೂಪದಲ್ಲಿ ಹೋಗಿದೆ, ಅನಿಲ ರೂಪದಲ್ಲಿ ಎರಡು ಒಟ್ಟಿಗೆ ಹೋಗಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಈ LPG ಸಿಲಿಂಡರ್ ತಯಾರಿಸಬೇಕಾದ್ರೆ ಏನ್ ಮಾಡ್ತೀವಿ ಅಂದ್ರೆ ಅದರಲ್ಲಿ ತುಂಬೋದು ನಾವು ಲಿಕ್ವಿಡ್ ಒಳಗೆ ಹಾಕಿರ್ತೀವಿ. ಆಯ್ತಲ್ಲ 10 ನಿಮಿಷ ದ್ರವ ರೂಪದಲ್ಲಿ ಇರ್ತದೆ. ಅದು ಸಿಲಿಂಡರ್ ಒಳಗೆ ಕಟ್ ಮಾಡ್ತೀನಿ. ಗ್ಯಾಸ್ ಯಾವ ರೂಪದಲ್ಲಿ ಇರುತ್ತೆ? ದ್ರವ ರೂಪದಲ್ಲಿ ಇರ್ತದೆ. ನೀನು ಅದನ್ನ ನಾಬ್ ಓಪನ್ ಮಾಡಿದ್ರೆ ರೆಗ್ಯುಲೇಟರ್ ಓಪನ್ ಮಾಡ್ತೀಯ, ಗ್ಯಾಸ್ ಇದು ಗ್ಯಾಸ್ ಓಪನ್ ಮಾಡಿ ಮೇಲೆ ಓಪನ್ ಮಾಡಿದಷ್ಟು ಗ್ಯಾಸ್ ಮೇಲೆ ಬರ್ತದೆ. ಅವಾಗ ಹೊರಗೆ ದ್ರವ ಬರುತ್ತೋ ಅನಿಲ ಬರುತ್ತೆ? ಅನಿಲ ಬರುತ್ತೆ. ಯಾಕೆ ಅನಿಲ ಆಗಿ ಪರಿವರ್ತನೆ ಆಗುತ್ತೆ? ಒತ್ತಡ ಹಾಕಿದ್ರೆ ನಾವು ಸ್ಥಿತಿ ಬದಲಾಯಿಸಬಹುದು. ಈಗ ನಾವು ಒತ್ತಡ ಹಾಕಿದ್ವಿ, ದ್ರವ ಗ್ಯಾಸ್ ಇದೆಲ್ಲ ಲಿಕ್ವಿಡ್ ಮಾಡಿದ್ವಿ. ಸಿಲಿಂಡರ್ ತುಂಬಕ್ಕೆ ಲಿಕ್ವಿಡ್ ಮಾಡಿ ತುಂಬಿದೇವೆ, ದ್ರವ ಮಾಡಿ ತುಂಬಿದೇವೆ. ಈಗ ನಾವು ಓಪನ್ ಮಾಡಿದ್ರೆ ಎಲ್ಲ ಕಣಗಳು ಗಟ್ಟಿ ಕುತ್ಕೊಂಡಿದ್ವು. ಓಪನ್ ಮಾಡಿದ ತಕ್ಷಣ ಅದಕ್ಕೆ ಸ್ವಲ್ಪ ಫ್ರೀ ಆಯ್ತು ಕಣಗಳು. ತಕ್ಷಣ ಸ್ವಲ್ಪ ಜಾಗ ಇತ್ತು, ಪೈಪ್ ಹೊರಗೆ ಬರಕ್ಕೆ ಶುರು ಆದ್ರು ಅಲ್ವಾ? ಅವಾಗ ಒತ್ತಡ ಕಡಿಮೆ ಆಯ್ತು. ಒತ್ತಡ ಕಡಿಮೆ ಆದ ತಕ್ಷಣನೇ ಅಲ್ಲಿ ಇದ್ದಂತ ದ್ರವ ಏನಾಗಿ ಪರಿವರ್ತನೆ ಆಗುತ್ತೆ? ಅನಿಲ ಆಗಿ ಪರಿವರ್ತನೆ ಆಗುತ್ತೆ ಅಲ್ವಾ? ವೆರಿ ಗುಡ್. ಅಂದ್ರೆ ದ್ರವ ಇದ್ದು ಅನಿಲ ಆಗಿ ಪರಿವರ್ತನೆ, ಒತ್ತಡ ಕಡಿಮೆ ಆಗುತ್ತೆ. ಈಗ ನಾನು ಎಕ್ಸಾಂಪಲ್ ನಾನು ಇಲ್ಲಿ ಇದ್ದೀನಿ, ನೀವೆಲ್ಲ ಸುಮ್ಮನೆ ಕುತ್ಕೊಂಡಿದ್ದೀನಿ ಅನಿಸ್ತಿದೆ ನನಗೆ. ಒತ್ತಡ ಸಾಕು ಆಯ್ತಲ್ಲ, ಒತ್ತಡ ಇದೆ. ಆದ್ರೆ ನಾನು ಸ್ವಲ್ಪ ಆಚೆ ಹೊರಗೆ ತಕ್ಷಣ ಏನ್ ಮಾಡ್ತೀನಿ? ನೀವು ಪ್ರೆಷರ್ ಕಡಿಮೆ ಆಗ್ಬಿಡುತ್ತೆ ನಿಮಗೆ. ಯಾವ್ದು ಒತ್ತಡ ಇಲ್ಲ, ಜೋರ ಕಿರ್ಚ್ಕೊಂಡು ಹೆಂಗೆ ನಮಗೆ ತಿರ್ಗಾಡ್ಕೊಂಡು ಓಡಾಡ್ತಿರ್ತೀರ ಅಲ್ವಾ? ಅಂದ್ರೆ ಅರ್ಥ ಏನಿದೆ? ಒತ್ತಡ ಇದ್ರೆ ನಾವು ಈ ಸ್ಥಿತಿ ಬದಲಾಯಿಸ್ತಾ ಇದ್ದೀವಿ ಆಯ್ತಾ? ಈ ಸ್ಥಿತಿಯಲ್ಲಿ ಇರಲ್ಲ, ಚೆನ್ನಾಗಿ ಆಗಿರ್ತೀವಿ. ಹಾಗೇನೆ LPG ಸಿಲಿಂಡರ್ ಅಲ್ಲಿ ನಾವು ಒತ್ತಡ ಹಾಕಿದಾಗ ಏನ್ ಹಾಕಿದ್ವಿ? ಅದು ತುಂಬಿದ್ದು ಅನಿಲ ಒತ್ತಡ ಮುಖಾಂತರ ಲಿಕ್ವಿಡ್ ಮಾಡಿದ್ವಿ. ಮತ್ತೆ ನೀವು ಗ್ಯಾಸ್ ಹಚ್ಚಬೇಕಾದ್ರೆ ಹೊರಗೆ ಬರೋದು ಗ್ಯಾಸ್ ಬರ್ತದೆ. ಒತ್ತಡ ಕಡಿಮೆ ಆದ ತಕ್ಷಣ ಅನಿಲ ರೂಪದಲ್ಲಿ ಹೊರಗೆ ಬರ್ತದೆ. ಇದರಲ್ಲೂ ಅಷ್ಟೇ, ಇದು ಅನಿಲ ತುಂಬಿದ್ದೀನಿ. ಇಲ್ಲಿ ಆಕಾರ ಸ್ವಲ್ಪ ಬದಲಾಯಿಸ್ಬೋದು. ಬದಲಾಯಿಸ್ತಾ ಇದೀವಿ, ಆಕಾರ ಬದಲಾಯಿಸ್ತೀವಾ? ಬದಲಾಗ್ತಿದೆ ಅಲ್ಲ ಆಕಾರ? ಆಕಾರ ಬದಲಾಗ್ತಾ ಇದೆ.
ಅದೇ ಬೆಳಕು ತೋರಿಸ ಹತ್ತು ಅದರ ಸ್ಥಿತಿಯನ್ನ ನಾವು ಒತ್ತಡವನ್ನು ಹಾಕಿದಾಗ ಏನ್ ಮಾಡ್ಬೋದು? ಬದಲಾಯಿಸಬಹುದು. ಒತ್ತಡವನ್ನ ಬದಲಾಯಿಸಬಹುದು. ಆಯ್ತಾ? ಒತ್ತಡ ಹಾಕಿದಾಗ ಸ್ಥಿತಿಯನ್ನ ಏನ್ ಮಾಡ್ಬೋದು? ಈಗ ಗ್ಯಾಸ್ LPG ಯಲ್ಲಿ ನಾವು ತುಂಬಿರೋದು ಏನು? ಅದರಲ್ಲಿ ಲಿಕ್ವಿಡ್ ಇದೆ. ಆಮೇಲೆ ಹಾಕಿದಾಗ ಅದು ಗ್ಯಾಸ್ ಆಗಿ ಹೊರಗೆ ಬರುತ್ತೆ, ಅನಿಲಾಗಿ ಹೊರಗೆ ಬರುತ್ತೆ ಅಲ್ವಾ? ಅಂದ್ರೆ ಇದು ಒತ್ತಡ ಇದ್ದಾಗ ಅದರ ಸ್ಥಿತಿಯನ್ನು ನಾವು ಗ್ಯಾಸ್ ಇರೋದು ಏನ್ ಮಾಡ್ತೀವಿ? ಲಿಕ್ವಿಡ್ ಇರೋದು ಗ್ಯಾಸ್ ಆಗಿ ನಾವು ಪರಿವರ್ತಿಸಬಹುದು. ಅದೇ ರೀತಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ನೋಡಿದೀರಾ? ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ನಾವೇನ್ ಮಾಡ್ತೀವಿ? ಹೆಚ್ಚು ಒತ್ತಡ ಹಾಕಿ ಐಸ್ ಮಾಡಿದ್ರೆ ಐಸ್ ಗಡ್ಡೆ ನೀರಲ್ಲಿ ಮಾಡ್ತಿರಲ್ಲ ಐಸ್, ಆ ರೀತಿ ಪರಿವರ್ತನೆ ಮಾಡ್ಬೋದು. ಒತ್ತಡ ಹಾಕಿ ಐಸ್ ಆಗಿ ಪರಿವರ್ತನೆ ಮಾಡ್ಬೋದು. ಬಟ್ ಅದು ನಿಜವಾದ ಐಸ್ ಇನ್ನಂತ ಐಸ್ ಅಲ್ಲ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ನ ಗಟ್ಟಿ ಮಾಡಿ ಐಸ್ ಮಾಡೋದು. ಆಯ್ತಾ? ಆ ರೀತಿ ಸ್ಥಿತಿ ಬದಲಾಯಿಸಬಹುದು. ನೆಕ್ಸ್ಟ್ ಇದೆಲ್ಲ ತಿಳ್ಕೊಂಡ ನಂತರ ನೀವು ನನಗೀಗ ಎಲ್ಲವನ್ನ ನಾವೀಗ ದ್ರಾವಣವನ್ನು ತಯಾರಿಸ್ತೀವಿ ನಾವು ಅಲ್ವಾ? ದ್ರಾವಣವನ್ನ ತಯಾರಿಸ್ತೀವಿ. ಅದರಲ್ಲಿ ಏನೇನು ಹಾಕಿದ್ವಿ? ಉಪ್ಪು ಅಥವಾ ಉಪ್ಪು ಅಂತ ಸಕ್ಕರೆ. ಅದೇ ರೀತಿ ಆಮೇಲೆ ಈಗ ನಾವು ಪ್ರಶ್ನೆಗಳನ್ನ ಕೇಳ್ತೀನಿ. ಅಲ್ಲಿ ಮುಂದಕ್ಕೆ ಹೋಗಿ ಹೇಳಿ ಬರ್ತದ? ಮೊದಲೇ ಪಾಠ ದ್ರವ್ಯ ಅಂದ್ರೆ ಇಟ್ಕೊಳ್ಳೋದು. ಸ್ಥಳವನ್ನು ಆಕ್ರಮಿಸುವುದಕ್ಕೆ ದ್ರವ್ಯ, ದ್ರವ ಅಲ್ಲ ದ್ರವ್ಯ, ದ್ರವ್ಯ ಅಂತ ಕರಿತೀವಿ. ನೆಕ್ಸ್ಟ್ ದ್ರವ್ಯದ ಸ್ಥಿತಿಗಳೇನು? ಮೂರು ಸ್ಥಿತಿಗಳು ಯಾವಾಗ? ಮೂರು ಸ್ಥಿತಿಗಳೇನು? ಘನ, ಘನ, ದ್ರವ ಮತ್ತು ಈ ಮೂರು ಸ್ಥಿತಿಗಳನ್ನ ನಾವು ನೋಡ್ತೀವಿ. ಅದೇ ರೀತಿ ಕಣಗಳ ನಡುವೆ ಯಾವುದರಲ್ಲಿ ಹೆಚ್ಚಿನ ಅಂತರ ಇರ್ತದೆ? ಈ ಮೂರು ಸ್ಥಿತಿಗಳಲ್ಲಿ ಅನಿಲದಲ್ಲಿ ಅಲ್ವಾ? ಅನಿಲ ವಸ್ತುಗಳಲ್ಲಿ ಹೆಚ್ಚು ಅಂತರ ಇರ್ತದೆ. ನೋಡಿದ್ರೆ ಯಾವುದರ ಆಕಾರ ಬದಲಾಯಿಸಲು ಬಹಳ ಕಷ್ಟ? ಘನದಲ್ಲಿ ಮಾಡೋದು ಬಹಳ ಕಷ್ಟ. ಯಾವುದರಲ್ಲಿ ಅತಿ ಹೆಚ್ಚು ಒತ್ತದ್ದಾಗಿ ಜೋಡಣೆಯಾಗಿರುವ ಕಣಗಳು? ಘನದಲ್ಲಿ ಅತಿ ಹೆಚ್ಚು ಒತ್ತದ್ದಾಗಿ ಕಣಗಳು ಜೋಡಣೆಯಾಗಿರ್ತವೆ. ಬಹಳ ಹೆಚ್ಚು ನೀರು ಅದು ನದಿಗೆ ಹರಿತಾ ಇದೆ ಅಂತ ಹೇಳುತ್ತೆ. ಹರಿಗೋಸ್ಕರ ಅದ್ರ ಮಧ್ಯೆ ಏನಿದೆ ಅಂತ ತಿಳ್ಕೊಂಡ್ರೆ ಆಕರ್ಷಣ ಶಕ್ತಿ ಇದೆ. ಏನು? ಒಂದಕ್ಕೊಂದು ಏನ್ ಮಾಡೋದು? ಆಕರ್ಷಿಸ್ತವೆ. ಅದಕ್ಕೋಸ್ಕರ ಅದನ್ನ ನಾವು ಆಕರ್ಷಿಸುವ ಶಕ್ತಿ ಇದೆ ಅಂತ ಹೇಳ್ತೀವಿ. ಆಯ್ತಾ? ನೆಕ್ಸ್ಟ್ ಯಾವ್ಯಾವ ಸ್ಥಿತಿಯಲ್ಲಿ ಇರ್ತದೆ ಹೇಳಿದ್ರೆ ಅದರ ವ್ಯತ್ಯಾಸ ಗೊತ್ತಾಯ್ತು. ನಾಳೆ ಹೋಮ್ವರ್ಕ್ ಕ್ವಶನ್ಸ್ ಬರ್ಕೊಳ್ಳಿ. ಎಲ್ಲರೂ ಬರ್ಕೊಳ್ಳಿ. ನಾಳೆ ಹೋಮ್ವರ್ಕ್ಗೆ ಗೃಹಪಾಠ. ದ್ರವ್ಯದ ಕಣಗಳ ಗುಣಗಳನ್ನು ಪಟ್ಟಿ ಮಾಡಿ. ದ್ರವ್ಯದ ಕಣಗಳ ಗುಣಗಳನ್ನು ಪಟ್ಟಿ ಮಾಡಿ. ದ್ರವ್ಯದ ಕಣಗಳ ಗುಣಗಳನ್ನು ಪಟ್ಟಿ ಮಾಡಿ. ಬರ್ಕೊಳ್ಳಿ ಬೇಗ. ನಾಳೆ ಕಲ್ತ್ಕೊಂಡು ಬರ್ಕೊಂಡು ಬರ್ಬೇಕು. ದ್ರವ್ಯದ ಕಣಗಳ ಪಟ್ಟಿ ಮಾಡಿ. ನೆಕ್ಸ್ಟ್ ಕಣಗಳ ಗುಣಗಳನ್ನು, ದ್ರವ್ಯದ ಕಣಗಳ ಗುಣಗಳನ್ನು ಪಟ್ಟಿ ಮಾಡಿ. ನೆಕ್ಸ್ಟ್ ದ್ರವ್ಯದ ಮೂರು ಸ್ಥಿತಿಗಳಿಗಿರುವ ವ್ಯತ್ಯಾಸಗಳನ್ನು ಬರೆಯಿರಿ. ದ್ರವ್ಯದ ಮೂರು ಸ್ಥಿತಿಗಳಿಗಿರುವ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ಘನ, ದ್ರವ, ಅನಿಲದಲ್ಲಿ ಏನೇನು ವ್ಯತ್ಯಾಸ ಇದೆ? ಸ್ಥಿತಿಗಳಿಗಿರುವ ವ್ಯತ್ಯಾಸ. ಘನ, ದ್ರವ, ಅನಿಲದಲ್ಲಿರುವ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಬೇಕು. ಪಟ್ಟಿ ಮಾಡಿ. ನೆಕ್ಸ್ಟ್ ದ್ರವ್ಯ, ವಿವಿಧ ದ್ರವ್ಯಗಳನ್ನು
ಸ್ಪ್ರೇ ಮಾಡುವಂತಹ